ಬೆಲೆ ಜಾಸ್ತಿ ಮಾಡಿರೋದೇ ಡೈರೆಕ್ಟ್ಲಿ ಬಂದು ಹೆಣ್ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಸರ್. ಯಾಕಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋರು ಸಂಸಾರ ಸಾಗಿಸ್ಬೇಕಾಗಿರೋರು ಹೆಣ್ಮಕ್ಳು. ಸೊ ಗಂಡಸರಿಗಿಂತ ಇದ್ರ ಹೊರೆ ಬಂದಿರೋದು ಹೆಣ್ಮಕ್ಳಿಗೆ. ಸೊ ಇದು ನಮಗೆ ಅವ್ರಿಗೆ ಗ್ಯಾರಂಟಿ ಯೋಜನೆ ಎಲ್ಲ ನಾವು 2,000 ಕೊಡ್ತಾರೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ನಿಮ್ಮ ಖಜಾನೆ ಖಾಲಿ ಆಗುತ್ತೆ ಅಂತ ಹೇಳಿದರು. ಅಷ್ಟು ಒಂದು ನಮ್ಮ ಬಗ್ಗೆ ಕಾಳಜಿ ಇರೋರು ನಾವು ಕೊಟ್ಟಿರೋ ಟ್ಯಾಕ್ಸಲ್ಲೇ ಒಂದಷ್ಟು ತಂದಿದ್ದರೆ ನಮ್ಮ ಖಜಾನೆನ ತುಂಬಿ ನಾವು ಎಲ್ಲ ಫ್ರೀ ಸ್ಕೀಮ್ಸ್ ಕೊಡ್ತಿದ್ವಿ. ಅವ್ರಿಗೆ ಅಷ್ಟೊಂದು ಅಪೋಸಿಷನ್ ಇದ್ದಿದ್ರೆ ನಮ್ಮ ಸ್ಕೀಮ್ನ ಯಾಕೆ ಕಾಪಿ ಮಾಡಿದ್ರು ಡೆಲ್ಲಿಲಿ, ಅಥವಾ ಬೇರೆ ಕಡೆ ಈಗ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಇದೆಲ್ಲ ಮಾಡೋದು ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪು ಅನ್ನೋ ಒಂದನ್ನು ಇದು ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಇವತ್ತು ಬೆಳಗ್ಗೆ ಒಂದು ನ್ಯೂಸಲ್ಲೂ ನೋಡಿದೆ, ಅವರು BJP ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತ ನೀವು ನೋಡ್ತಾ ಇದ್ದೀರಾ. 19 ವರ್ಷದ ಬಾಲಕಿ ಮೇಲೆ 22 ಜನ ಅತ್ಯಾಚಾರ ಮಾಡಿದ್ದಾರೆ. ಗುಜರಾತ್ ಬಂದು ಕೂಡ ಮಹಿಳೆಯರಿಗೆ ಸೇಫ್ ಅಲ್ಲ. UP ಅಂತೂ ಇಟ್ ಈಸ್ ದ ವರ್ಸ್ಟ್ ಆಫ್ ವರ್ಸ್ಟ್ ಫಾರ್ ಮಹಿಳೆಯರು. ಏನು ಸರ್, ಒಬ್ಬರು ಸನ್ಯಾಸಿ ಆಗಿದ್ದಂತಹ ಯೋಗಿ ಆದಿತ್ಯನಾಥ್ ಅವ್ರನ್ನ CM ಮಾಡ್ತಾರೆ, ಅಂಥದ್ರಲ್ಲಿ ಮಹಿಳೆಯರಿಗೆ ಒಂದು ಸೇಫ್ಟಿ ಇಲ್ಲ, ರಕ್ಷಣೆ ಇಲ್ಲ ಅಂತ ಅಂದರೆ ಇದು ಯಾವ ಥರ ಧರ್ಮ ಪಾಲಿಸ್ತಾ ಇದ್ದಾರೆ? ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯಾನಿಟಿ ಬಿಡಿ, ಒಂದು ಮಹಿಳೆಗೆ ಒಂದು ಸೇಫ್ಟಿ ಇಲ್ಲ ಅಂತಂದಮೇಲೆ ಇದು ಒನ್ ಆಫ್ ದ ವರ್ಸ್ಟ್ ಸರ್ಕಾರ ಆಡಳಿತ ಅಂತ ನಾವು ಹೇಳಕ್ಕೆ ಇದು ಮಾಡ್ತೀವಿ. ನಿಮಗೆ ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ಒತ್ತಡ ಇದೆಯಾ, ಪ್ರೈಸಸ್ ಜಾಸ್ತಿ ಆಗಿದೆಯಾ, ತಗೊಂಡು ಬನ್ನಿ, ಅದನ್ನು ಒಂದು ಜಸ್ಟಿಫಿಕೇಷನ್ ಕೊಟ್ಟು ರೀತಿ ನೀತಿಯಲ್ಲಿ ತನ್ನಿ. ಇಲ್ಲದೆ ಸುಮ್ಮನೆ ಒಂದು 50 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ಪ್ರತಿ ಒಂದು ಹಳ್ಳೀಲಿ ಮತ್ತೆ ಈಗ ನಾವು ಸೌದೆ ಒಲೆಗೆ ಹೋಗ್ಬೇಕಾ ಅಥವಾ ಸಿಲಿಂಡರ್ ತೊಗೋಬೇಕಾ ಬೇಡವಾ, ಅಥವಾ ಇದ್ರ ಹಿಂದೆ ಇರೋ ಏನು ನೀವು ಯಾವ ನಿಮ್ಮ ಫ್ರೆಂಡ್ಗೆ ಬೆನಿಫಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ಇದಾರಲ್ಲ ಸರ್ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ರಿಲಯನ್ಸಲ್ಲಿ ಫ್ಯೂಯಲ್ ಸ್ಟೇಷನ್ ಬಂದಿದೆ. ಅದರ್ ದನ್ ಟೆಲಿಕಾಮ್ BSNL ಮುಚ್ಚಿಸಿ ರಿಲಯನ್ಸ್ ಜಿಯೋ ತಂದರು. ಸೊ ಈಗ ಫ್ಯೂಯಲ್ ಇಂಡಸ್ಟ್ರಿಗಿದ್ದಾರೆ. ನೆಕ್ಸ್ಟು ಇವಾಗ ಅವ್ರದ್ದೇ ಏನು ಸಿಲಿಂಡರ್ ಅಥವಾ ಏನಕ್ಕೆ ಬರ್ತಾರೋ ಅಂತ ಅವ್ರದ್ದು ಮಾಸ್ಟರ್ ಮೈಂಡ್ಸ್ ಇರುತ್ತೋ ನಾವು ಕಾದು ನೋಡ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಯೋಜನೆಗಳಿಂದ ಹೆಣ್ಮಕ್ಳು ಅನುಕೂಲ ಆಗ್ತಾ ಇದೆ. ಈ ಗೃಹಲಕ್ಷ್ಮಿ ಆಗಿರ್ಬೋದು, ಉಚಿತ ಬಸ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇದನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ ಸರ್. ಇದು ಆಬ್ಸಲ್ಯೂಟ್ಲಿ ಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ, ಇದು ನಮ್ಮ ಹೆಣ್ಮಕ್ಳ ಮೇಲೆ ಮಾಡ್ತಾ ಇರೋ ದೌರ್ಜನ್ಯ. ನಾವು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದು ಅಥವಾ 2,000 ಬರ್ತಾ ಇರೋದು ನಿಮ್ಮ ಕೆಲಸ ಇರಿಸ್ಕೊಳಕ್ಕಾಗ್ತಿಲ್ವಾ? ಅದಕ್ಕೆ ಬಂದು ನಿಮ್ಗೆ ಇಂಡೈರೆಕ್ಟಾಗಿ ನಮ್ಮ ಮೇಲೆ ಏನು ಟ್ಯಾಕ್ಸ್ ಹಾಕೋಕ್ಕೂ ಆಗ್ತಿಲ್ವಾ? ಏನೋ ಒಂದು ಮಾಡಬೇಕಲ್ಲ ಅಂತ ಈ ಥರ ಸಿಲಿಂಡರ್ ಜಾಸ್ತಿ ಮಾಡಿದ್ದೀರಾ. ಸೊ ನಾವು ಇವಾಗ ಮನೇಲಿ ಅಡುಗೆ ಮಾಡೋಕ್ಕಾಗಬಾರ್ದು. ಸೊ ಏನೋ ಒಂಥರ ಶೋಷಣೆಗೊಳಗೆ ಆಗಬೇಕು ನಿಮಗೆ. ನಾನು ಮೋದಿಜಿಯಲ್ಲೇ ಕೇಳ್ತೀನಿ, ಮೋದಿಜಿ ಅವರೇ ನಿಮ್ಗೆ ಯಾಕೆ ನಮ್ಮ ಹೆಣ್ಮಕ್ಳ ಮೇಲೆ ಕೋಪ? ನಿಮ್ಮ ಸನಾತನ ಧರ್ಮದಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬರಬಾರ್ದು ಅಂತ ಇತ್ತಲ್ಲ, ಅದನ್ನು ವಿರುದ್ಧವಾಗಿ ಸಂವಿಧಾನದ ಪ್ರಕಾರ ನಾವು ಹೊರಗಡೆ ಬಂದು ಇವಾಗ ಏನು ಸಬಲೀಕರಣ ಆಗ್ತಾ ಇದೀವಲ್ಲ, ಅದು ನಿಮ್ಗೆ ಇಷ್ಟ ಇಲ್ವಾ ಮೋದಿಜಿ? ಹೇಳಿ, ಯಾಕೆ ನಿಮಗೆ ಅನಿಲದ್ದು ದರ ಏಕಾಏಕಿ ಬರೋಬ್ಬರಿ 50 ರೂಪಾಯಿ ಜಾಸ್ತಿ ಮಾಡಿ ಮಹಿಳೆಯರಿಗೆ ಹಾಗೂ ಬಡವ್ರಿಗೆ ಇಂಥ ಬರೆ ಎಳೆಯೋ ಕೆಲಸ ಮಾಡಿದ್ದೀರಿ?